ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದ್ದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಇನ್ನು ಮೊದಲನೇದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ ಗಳಿಗೆ ಇವತ್ತು ಹಬ್ಬನೋ ಹಬ್ಬ. ಮೂವಿ ಟೀಮ್ ಕಡೆಯಿಂದ ಹೊಸ ಪೋಸ್ಟರ್ ಔಟ್ ಆಗ್ಬಿಟ್ಟಿದೆ. ಹೌದು, ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾರಂತ ಕಿಯಾರಾ ಅಡ್ವಾನಿ ಇವರ ಅಫಿಷಿಯಲ್ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಇವಾಗಷ್ಟೇ ರಿಲೀಸ್ ಮಾಡಿದ್ರು. ಇನ್ನು ಈ ಸಿನಿಮಾದಲ್ಲಿ ಕಿಯಾರಾ ಅಡ್ವಾನಿ ಅವರ ಹೆಸರು ನಡಿಯಾ. ಅಫಿಷಿಯಲ್ ಆಗಿ ಕಿಯಾರಾನೇ ರಿವೀಲ್ ಮಾಡ್ಬಿಟ್ಟವ್ರೆ. ನೋಡೋದಕ್ಕೆ ಒಳ್ಳೆ ಸರ್ಕಸ್ ಬೊಂಬೆ ತರ ಕಾಣಿಸ್ತವ್ರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತ ಜನಗಳು ಕೂಡ ಸರ್ಕಸ್ ಮಾಡ್ತಾವ್ರೆ. ಇನ್ನು ಈ ಸಿನಿಮಾ ರಿಲೀಸ್ ಆಗ್ತಾರ ಡೇಟ್ ಲಾಕ್ ಆಗಿದೆ, ಗೊತ್ತಲ್ವಾ ನಿಮ್ಗೆ? ನೆಕ್ಸ್ಟ್ ಇಯರ್ ಮಾರ್ಚ್ 19ನೇ ತಾರೀಕು. ಅದೇ ಡೇಟ್ ಅಲ್ಲಿ ಇವ್ರ ಜೊತೆ ಕಾಂಪಿಟೇಷನ್ ಬೀಳ್ತಾ ಇರೋದು ಹಿಂದಿಯಿಂದ ದುರಂಧರ್ ಚಾಪ್ಟರ್ 2, ತೆಲುಗುಯಿಂದ ಪೇದಿ. ಏನಾದ್ರೂ ಸರಿ, ಈಗ ನಮ್ ಕನ್ನಡದವ್ರದೇ ಹವಾ ನಡೀತಾ ಇರೋದು ಎಲ್ಲಾ ಕಡೆ. ಟಾಕ್ಸಿಕ್ ಹವಾ ಯಾವ ಲೆವೆಲ್ ಇರ್ತದೆ ಅಂತ ನಾನು ಹೇಳೋದೇ ಬೇಕಾಗಿಲ್ಲ. ಏನಂತೀರಾ? ಇನ್ನ ಧ್ರುವ ಸರ್ಜಾ ಅವರ ಒಂದು ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿತ್ತು, ಕ್ರಿಮಿನಲ್ ಅಂತ. ಗೋಲ್ಡ್ ಮಿನಿ ಪ್ರೊಡಕ್ಷನ್ ಹೌಸ್ ಅವರು ಲಾಂಚ್ ಮಾಡಿಸಿದ್ರು. ಇದೇ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಚಿತಾ ರಾಮ್ ಅವರು ಅಫಿಷಿಯಲ್ ಆಗಿ ಸೆಲೆಕ್ಟ್ ಆಗಿದ್ರು. ಇವಾಗ ರೂಮರ್ಸ್ ಬರ್ತಾ ಇದೆ ಸಿನಿಮಾದ ಹೀರೋಯಿನ್ ಚೇಂಜ್ ಮಾಡಿದ್ದಾರೆ ಅಂತ. ಕಾರಣ ಎಷ್ಟೇನೆ, ಬಜೆಟ್ ನ ಸ್ವಲ್ಪ ಜಾಸ್ತಿ ಕೇಳ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಇದು ನಿಜನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ, ಬಟ್ ರೂಮರ್ಸ್ ಬರ್ತಾ ಇದಾವೆ ಈ ಸಿನಿಮಾದಿಂದ ರಚಿತಾ ರಾಮ್ ನ ಕಿತ್ತು ಎಸೆಯಲಾಗಿದೆ ಅಂತ. ಅಫಿಷಿಯಲ್ ಆಗಿ ಇನ್ನೂ ಸ್ಟೇಟ್ಮೆಂಟ್ ಬಂದಿಲ್ಲ. ಇನ್ನು ಶ್ರೀಮುರಳಿ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಅವರ ಅಪ್ಕಮಿಂಗ್ 2 ಸಿನಿಮಾಗಳ ಹೊಸ ಪೋಸ್ಟರ್ ಹಾಗೇನೆ ಮೋಷನ್ ಪೋಸ್ಟರ್ ಗಳ ರಿಲೀಸ್ ಮಾಡಿದ್ದಾರೆ. ಉಗ್ರ ಯುದ್ಧಂ ಕಡೆಯಿಂದ ಒಂದು ಮೋಷನ್ ಪೋಸ್ಟರ್ ಹಾಗೇನೆ ಪರಾಗ್ ಟೀಮ್ ಕಡೆಯಿಂದ ಒಂದು ಹೊಸ ಅಫಿಷಿಯಲ್ ಲುಕ್ ಎರಡನ್ನೂ ರಿಲೀಸ್ ಮಾಡ್ಬಿಟ್ಟು ಫ್ಯಾನ್ಸ್ ಗಳನ್ನ ಸ್ವಲ್ಪ ಎಕ್ಸೈಟ್ ಮಾಡಿದ್ದಾರೆ ಶ್ರೀಮುರಳಿ ಅವರು. ಇನ್ನು ರಜನಿಕಾಂತ್ ಅವರ ಜೈಲರ್ 2 ಸಿನಿಮಾ ಕಡೆಯಿಂದ ಹೊಸ ಕಾಸ್ಟಿಂಗ್ಸ್ ನ ರಿವೀಲ್ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಂತೂ ಅಲ್ಲ, ಈ ಸಿನಿಮಾದಲ್ಲಿ ವಿದ್ಯಾ ಬಾಳೆಹಣ್ಣು ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಹೌದು, ವಿದ್ಯಾ ಬಾಳೆಹಣ್ಣು ಇವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ ರಜನಿಕಾಂತ್ ಅವ್ರ ಜೊತೆಗೆ ಅಂತ ಇನ್ಫಾರ್ಮೇಶನ್ ಇದೆ. ಬಟ್ ಕ್ಯಾರೆಕ್ಟರ್ ಕೇಳಿದಾಗ ತುಂಬಾನೇ ಶಾಕ್ ಆಗೋಯ್ತು. ಇವರು ಇಲ್ಲಿ ರಜನಿಕಾಂತ್ ಅವರ ಆಪೋಸಿಟ್ ಅಲ್ಲಿ ಇರ್ತಾರಂತೆ, ಅಂದ್ರೆ ವಿಲ್ಲನ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಬರ್ತಾ ಇದೆ. ಓ ಮೈ ಗಾಡ್, ಈ ಸಲ ರಜನಿಕಾಂತ್ ಆಪೋಸಿಟ್ ಅಲ್ಲಿ ಲೇಡಿ ಡಾನ್ ಹೆಂಗಿರ್ಬೋದು? ಇದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ, ಜಸ್ಟ್ ರೂಮರ್ಸ್. MS ಸುಬ್ಬಲಕ್ಷ್ಮಿ ಬಯೋಪಿಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಗೌತಮ್ ತಿನ್ನಾನೂರಿ ಇವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ. ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬಿಟ್ಟಿದೆ. ಲೀಡ್ ರೋಲ್ ಅಲ್ಲಿ ಸಾಯಿ ಪಲ್ಲವಿ ಅವರು ಆಕ್ಟ್ ಮಾಡ್ತಾ ಇದಾರೆ MS ಸುಬ್ಬಲಕ್ಷ್ಮಿ ಆಗಿ. ಇನ್ನ ಈ ಸಿನಿಮಾನ ಗೀತಾ ಆರ್ಟ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಾವ್ರೆ. ಅಫಿಷಿಯಲ್ ಕನ್ಫರ್ಮೇಶನ್. ಮಹೇಶ್ ಬಾಬು ಅವರ ವಾರಣಾಸಿ ಸಿನಿಮಾ ಟೀಮ್ ಕಡೆಯಿಂದ ಒಂದು ದೊಡ್ಡ ರೂಮರ್ ಬರ್ತಾ ಇದೆ. ಇದು ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಇದನ್ನ ಕೇಳಿದಾಗಿಂದ ನನಗೂ ಕೂಡ ಶಾಕ್ ಆಗ್ಬಿಟ್ಟು ಒಳಗಡೆ ಎಲ್ಲ ಗಡಗಡ ಅಂತ ನಡೀತೈತೆ. ಇದೇ ಸಿನಿಮಾದಲ್ಲಿ ಮಹೇಶ್ ಬಾಬುಗೆ ತಂದೆಯಾಗಿ ಸ್ವತಃ SS ರಾಜಮೌಳಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಇದೆಲ್ಲ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಆ ಕಡೆ ಈ ಕಡೆಯಿಂದ ಎಲ್ಲ ಕೆದಕಿ ಅದ್ಬಿಸ್ತಾ ಇರ್ತಾರೆ, ನ್ಯೂಸ್ ಗಳನ್ನ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ನಾನಂತೂ ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೋತೀನಿ. ಹೇಳೋದಕ್ಕಾಗಲ್ಲ, ಬಾಹುಬಲಿ ಸಿನಿಮಾದಲ್ಲೇ ಅವರು ಗಿಂಡ ಮಾರೋರ್ ತರ ಕಾಣಿಸ್ಕೊಂಡ್ಬಿಟ್ರು. ಇನ್ನು ಈ ಸಿನಿಮಾದಲ್ಲಿ ತಂದೆ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಬಹುದು, ಹೇಳಕ್ಕಾಗಲ್ಲ. ನಮ್ ಕನ್ನಡದಲ್ಲಿ ಹಾಸ್ಯ ನಟ, ಪೋಷಕ ನಟ ಆಗಿ ಆಕ್ಟ್ ಮಾಡ್ತಾ ಇದ್ದಂತ ಶಿವ ಮಂಜು ಇವರು ಈಗ ಅಫಿಷಿಯಲ್ ಆಗಿ ಹೊಸ ಮೂವಿನ ಮಾಡೋದಕ್ಕೆ ಡೈರೆಕ್ಟರ್ ಆಗಿ ಕನ್ವರ್ಟ್ ಆಗ್ತಾ ಇದಾರೆ. ಅಂದ್ರೆ ಇವರು ಹೊಸ ಸಿನಿಮಾದಲ್ಲಿ ಡೆಬ್ಯೂಟ್ ಡೈರೆಕ್ಟರ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದಾರೆ. ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಮಾಡ್ತಾ ಇರುವಂತ ಮೇಕರ್ಸ್ ಗಳೇ ಈ ಸಿನಿಮಾನು ಕೂಡ ಮೇಕಿಂಗ್ ಮಾಡೋದಕ್ಕೆ ಎಫರ್ಟ್ ಆಗ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಸದ್ಯಕ್ಕೆ ಇವಾಗ ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಆಗಿ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದಾರೆ. ಇದೇ ತಿಂಗಳಿಂದಾನೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಫಿಷಿಯಲ್ ಆಗಿ ಹೀರೋಯಿನ್ ಎಲ್ಲಾರನ್ನೂ ರಿವೀಲ್ ಮಾಡ್ತೀವಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸಿನಿಮಾದ ಟೈಟಲ್ ಏನಾಗಿರುತ್ತದೆ ಅಂತ ಇಂದುವರೆಗೂ ರಿವೀಲ್ ಮಾಡಿಲ್ಲ. ಇದೇ ತಿಂಗಳು ಎಂಡ್ ಅಲ್ಲಿ ಏನಾದ್ರು ರಿವೀಲ್ ಮಾಡಬಹುದೇನೋ, ವೇಟ್ ಮಾಡೋಣ. ಇನ್ನು ತಮಿಳ್ ಆಕ್ಟರ್ ಸೂರ್ಯ ಅವರ 46 ಮೂವಿ ಮಮಿತಾ ಬಿಜು ಅವ್ರ ಜೊತೆ ಮಾಡ್ತಾ ಇದಾರೆ. ಇನ್ನು ಲಕ್ಕಿ ಭಾಸ್ಕರ್ ಸಿನಿಮಾ ಡೈರೆಕ್ಟ್ ಮಾಡಿರುವಂತ ವೆಂಕಿ ಅಟ್ಲೂರಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು. ಸಿನಿಮಾದ ಟೈಟಲ್ ಇದುವರೆಗೂ ರಿವೀಲ್ ಆಗಿಲ್ಲ, ಯಾಕೆ ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆವಾಗ್ಲೇ ನೆಟ್ಫ್ಲಿಕ್ಸ್ ಅವರು ಇವ್ರನ್ನ ಬುಕ್ ಮಾಡ್ಕೊಂಡ್ಬಿಟ್ಟವ್ರೆ, ನಿಮ್ OTT ರೈಟ್ಸ್ ನಮ್ಗೆ ಕೊಡ್ಬೇಕು ಅಂತ. ನಮಗ್ ಬರ್ತಾ ಇರುವಂತ ಇನ್ಫಾರ್ಮೇಶನ್ ಪ್ರಕಾರ 80 ಕೋಟಿಗೆ ಆಲ್ರೆಡಿ ಇವ್ರನ್ನ ಬುಕ್ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಇನ್ಫಾರ್ಮೇಶನ್ ಇದೆ. ಸೋಲ್ಡ್ ಔಟ್. ಇನ್ನ ತಲಪತಿ ವಿಜಯ್ ಅವರ ಜನನಾಯಕನ್ ಈ ಸಿನಿಮಾದ ರನ್ ಟೈಮ್ ರಿವೀಲ್ಡ್ ಆಗಿದೆ. 186 ನಿಮಿಷ ಇರುತ್ತದೆ ಈ ಸಿನಿಮಾ. ಅಂದ್ರೆ 3 ಗಂಟೆ 1 ನಿಮಿಷ ಇರುತ್ತದೆ ಈ ಸಿನಿಮಾ. ಸ್ವಲ್ಪ ಲೆಂತಿ ಆಯ್ತು ಅಂತ ಅನಿಸ್ತೈತೆ. ಇನ್ನ ಈ ಸಿನಿಮಾದ OTT ರೈಟ್ಸ್ ಆಬ್ವಿಯಸ್ಲಿ ನೆಟ್ಫ್ಲಿಕ್ಸ್ ಅವರೇ ಎತ್ಕೋತಾವ್ರೆ ಇವ್ರನ್ನುವೆ. ಇನ್ನ ರೂಮರ್ಸ್ ಇದೆ ಈ ಸಿನಿಮಾಗೆ 200 ಕೋಟಿ ಕೊಟ್ಟಿದ್ದಾರೆ ನೆಟ್ಫ್ಲಿಕ್ಸ್ ಅವರು ಅಂತ. ನೆಟ್ಫ್ಲಿಕ್ಸ್ ಅವರು ಸೇರ್ಕೊಂಡು ಟ್ರಿಬ್ಯೂಟ್ ಮಾಡ್ತಾ ಇರ್ಬೇಕು ತಲಪತಿ ಅವರಿಗೆ, ಸ್ವಲ್ಪ ಜಾಸ್ತಿ ಕಮಿಷನ್ ಕೊಟ್ಬಿಟ್ಟು ಎತ್ತಾಕತ್ತವ್ರೆ. ಇನ್ನ ನಮ್ಮ ಕನ್ನಡದ 45 ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ಇದ್ರ ಜೊತೆಗೆ OTT ರೈಟ್ಸ್ ಎರಡು ಕೂಡ ಅಫಿಷಿಯಲ್ ಆಗಿ ಸೋಲ್ಡ್ ಔಟ್ ಆಗಿದೆ ಅಂತ ಇನ್ಫಾರ್ಮೇಶನ್ ಅಫಿಷಿಯಲ್ ಆಗಿ ಬಂದಿದೆ. ಆದ್ರೆ ಎಷ್ಟಿಗೆ ಸೇಲ್ ಆಗಿದೆ ಅಂತ ರಿವೀಲ್ ಮಾಡಿಲ್ಲ. ಇನ್ನ OTT ಬಂದ್ರೆ G5 ಅವರು ಪರ್ಚೇಸ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಇನ್ನ ಸ್ಯಾಟಲೈಟ್ ಸನ್ ನೆಟ್ವರ್ಕ್ ಅವರು ಪರ್ಚೇಸ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಬರ್ತಾ ಇದೆ. ಆದ್ರೆ ಅಫಿಷಿಯಲ್ ಆಗಿ ಎಷ್ಟಕ್ಕೆ ಸೇಲ್ ಆಗಿದೆ ಅಂತ ರಿವೀಲ್ ಮಾಡಿಲ್ಲ ಯಾರುವೆ. ಸಸ್ಪೆನ್ಸ್. ಇನ್ನು ವಿನೋದ್ ಪ್ರಭಾಕರ್ ಅವರ ಮುಂದಿನ ಸಿನಿಮಾ ಬಲರಾಮನ ದಿನಗಳು, ಈ ಸಿನಿಮಾದ ಆಡಿಯೋ ರೈಟ್ಸ್ ಸಿನಿಮಾದ ಬಜೆಟ್ ಗಿಂತ ಜಾಸ್ತಿನೇ ಸೇಲ್ ಆಗ್ಬಿಟ್ಟಿದೆ ಅಂತ ಅಫಿಷಿಯಲ್ ಆಗಿ ಮೂವಿ ಟೀಮ್ ಅವರೇ ಪ್ರೆಸ್ ಮೀಟ್ ಅಲ್ಲಿ ರಿವೀಲ್ ಮಾಡಿದ್ದಾರೆ. ಅಂದ್ರೆ ಆಲ್ರೆಡಿ ಬಜೆಟ್ ರಿಕವರ್ ಆಗ್ಬಿಡ್ತು ಅಂತ ಅರ್ಥ. ಇಲ್ಲಿಗೆ ಇನ್ನೇನಿದ್ರು ಕಲೆಕ್ಷನ್ ಮಾಡೋದು ಎಕ್ಸ್ಟ್ರಾ ಇನ್ಕಮ್. ವಿನೋದ್ ಪ್ರಭಾಕರ್ ಅವರು ಕೂಡ ಈಗ ಒಳ್ಳೊಳ್ಳೆ ಸ್ಟೋರಿಗಳನ್ನ ಚೂಸ್ ಮಾಡ್ತಾ ಇದಾರೆ ಫ್ಯಾನ್ಸ್ ಗಳನ್ನ
ಎಕ್ಸೈಟ್ ಮಾಡೋದಕ್ಕೆ ಬರ್ಲಿ ಹಿಂಗೆ ಬರ್ಲಿ. ಮನೇಲಿ ಕೂತ್ಕೊಂಡು OTT ಪ್ಲಾಟ್ಫಾರ್ಮ್ ಅಲ್ಲಿ ಸಿನಿಮಾ, ವೆಬ್ ಸೀರೀಸ್ ಅದು ಇದು ಅಂತ ನೋಡೋರ್ಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಒಂದು ಆಫರ್ ಬಂದ್ಬಿಟ್ಟಿದೆ. ಅದನ್ನ ಕೇಳಿದ್ರೆ ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಕಷ್ಟನೂ ಕೂಡ ಆಗ್ಬೋದು. ಇನ್ ಮುಂದೆ OTT ಪ್ಲಾಟ್ಫಾರ್ಮ್ ಅಲ್ಲಿ ಏನೇ ಬಂದ್ರು, ಏನೇ ರಿಲೀಸ್ ಆದ್ರೂ ಅದಕ್ಕೆ ಸೆನ್ಸಾರ್ ಅಗತ್ಯ ಇಲ್ವಂತೆ. ಅದ್ ಎಂತ ವಿಡಿಯೋ ಆದ್ರೂ ಸರಿ ಅದಕ್ಕೆ ಸೆನ್ಸಾರ್ ಅಗತ್ಯ ಇಲ್ಲ ಅಂತ ಸೆಂಟ್ರಲ್ ಗವರ್ಮೆಂಟ್ ಅವರೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಬಿಟ್ಟಿದಾರಂತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೆಟ್ಫ್ಲಿಕ್ಸ್ ಅಲ್ಲಿ ಅವಾಗ ಕ್ಯಾಪ್ಟನ್ ಅಮೆರಿಕಾ ಸಿನಿಮಾನೆಲ್ಲ ನೋಡ್ತಾ ಇರ್ತೀರಾ, ಐ ನೋ. ಬಟ್ ಇನ್ ಮುಂದೆ ನಾಟಿ ಕೋಳಿ ಅಮೆರಿಕಾನು ಕೂಡ ನೋಡ್ಬೋದಂತೆ. ಫುಲ್ ನಾಟಿ ಕೋಳಿ ಸ್ಟೈಲ್. ಯು ನೋ ವಾಟ್ ಇಸ್ ನಾಟಿ ಕೋಳಿ ಸ್ಟೈಲ್ ಅಂದ್ರೆ ಯಾವುದೇ ಸೀನ್ ಇದ್ರು ಸರಿ ಅದಕ್ಕೆ ಸೆನ್ಸಾರ್ ಇರಲ್ಲ, ಫ್ರೀಯಾಗಿ ನೋಡಿ. ಇನ್ನು ಸೂರ್ಯ ಅವರ 47ನೇ ಸಿನಿಮಾ ಕರುಪು ಬರ್ತಾ ಇದೆ. ಅದಾದ್ಮೇಲೆ ಮಮಿತಾ ಬಿಜ್ಜೋರ್ ಜೊತೆಗೆ 46ನೇ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಅದಾದ್ಮೇಲೆ 47ನೇ ಸಿನಿಮಾ, ಅದ್ರಲ್ಲಿ ಇವರು ಕಾಪ್ ಆಗಿ ಆಕ್ಟ್ ಮಾಡ್ತಾ ಇದಾರೆ. ಕೇರಳ ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆಗಿ ಮತ್ತೆ ಎಂಟ್ರಿ ಕೊಡ್ತಾ ಇದಾರೆ ಸಿಂಗಂ 4. ಇತ್ತೀಚೆಗೆ ತುಂಬಾನೇ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇವರು ಮಾಸ್ಕ್ ಹಾಕೊಂಡು ಆ ಸಿನಿಮಾದ ಪ್ರೋಮೋದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಆಕ್ಟ್ ಮಾಡ್ತಾ ಇರುವಂತ ಸೀನ್ ಗಳೆಲ್ಲ ಲೀಕ್ ನೋಡೋಕೊಳ್ಳೆ ಅಫಿಷಿಯಲ್ ಆಗಿ ಬಂದಿರೋ ತರ ಕಾಣಿಸ್ತಾ ಇದೆ. ಆಮೇಲೆ ಝೂಮ್ ಹಾಕೊಂಡು ನೋಡಿದ್ರೆ ಇದು AI ಏನಾದ್ರು ಆಗಿರ್ಬೋದು ಅಂತ, ಬಟ್ ಅದು AI ಕೂಡ ಅಲ್ಲ ಅಂತ ಕನ್ಫರ್ಮ್ ನಾನೇ ಮಾಡಿದೆ. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಜೀತು ಮಾಧವನ್ ಅವರು. ಈ ಸಿನಿಮಾನು ಕೂಡ ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಆಗ್ಲೇ ಪ್ರೋಮೋ ಗಿಮೋನ ಶೂಟ್ ಮಾಡ್ತಾ ಇರಬೇಕು ಅನೌನ್ಸ್ಮೆಂಟ್ ಮಾಡೋದಕ್ಕೆ. ಆವಾಗ್ಲೇ ಈ ಸಿನಿಮಾನು ಕೂಡ ನೆಟ್ಫ್ಲಿಕ್ಸ್ ಅವರು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟವ್ರೆ ಅಂತ ರೂಮರ್ಸ್. 70 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಆಲ್ರೆಡಿ. ಸೂರ್ಯ ಅವ್ರಿಗೆ ಡಿಮ್ಯಾಂಡ್. ಇನ್ನ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ ಅವೆಂಜರ್ಸ್ ಡೂಮ್ಸ್ ಡೇ, ಈ ಸಿನಿಮಾದ ಟೈಟಲ್ ಅಫಿಷಿಯಲ್ ಆಗಿ ಚೇಂಜ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಇದು ಕೂಡ ಇನ್ಸೈಡ್ ಇಂದಾನೆ. ಅವೆಂಜರ್ ಡೂಮ್ಸ್ ಡೇ ಅನ್ನೋದು ತೆಗ್ದಾಕ್ಬಿಟ್ಟು ಅವೆಂಜರ್ಸ್ ಡಾಕ್ಟರ್ ಡೂಮ್ ಅಂತ ಇಟ್ಟಿದ್ದಾರೆ ಅಂತ ಇನ್ಫಾರ್ಮೇಶನ್ ಬರ್ತಾ ಇದೆ. ಮೋಸ್ಟ್ಲಿ ಇದು ಅಫಿಷಿಯಲ್ ಇರ್ಬೋದೇನೋ, ಲೀಕ್ ಆಗಿರೋದ್ರಿಂದ ಅಫಿಷಿಯಲ್ ಅಂತ ಅನ್ಕೊಳ್ಳೋಣ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್.